ಹೊಸ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಹೊಸ ವಾಹನಗಳ ನೋಂದಣಿ ಪ್ರಕ್ರಿಯೆ ಒಂದ್ ಕಡೆ ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಿಂಗಳಾನುಗಟ್ಲೆ ಈ ವಾಹನಗಳ ಮಾಲೀಕರು ಸಾರಿಗೆ ಏನು ಪ್ರಾದೇಶಿಕ ಸಾರಿಗೆ ಅಂದ್ರೆ RTO ಆಫೀಸ್ ಮುಂದೆ ಕಾಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರ್ ಬಳಿ ಇರ್ತಕ್ಕಂಥ RTO ಕಚೇರಿ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಈಗಾಗಲೇ ಕಳೆದ 1 ವರ್ಷದಿಂದ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಮಾಲೀಕರಿಗೆ ಹೊಸ ವಾಹನಗಳನ್ನ ಏನು ಖರೀದಿ ಮಾಡ್ತಾರೆ, ಒಂದ್ ಕಡೆ ಏನಂದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೂ ಕೂಡ ಹೊಸ ವಾಹನಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದ್ ಕಡೆ ಈ ವಾಹನಗಳ ನೋಂದಣಿ ಪ್ರಕ್ರಿಯೆಯನ್ನ ಮಾಡುವಂತ ನಿಟ್ಟಿನಲ್ಲಿ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ವಾಹನಗಳ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ವರ್ಷ 6 ತಿಂಗಳಿಂದ ಕೂಡ ಈ ಒಂದು ತಾಂತ್ರಿಕ ದೋಷದ ಕಾರಣದಿಂದಾಗಿ ಅಂದ್ರೆ ಸರ್ವರ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈ ನಿಟ್ಟಿನಲ್ಲಿ ಸಾರಿಗೆ ಅಧಿಕಾರಿಗಳು ಕೂಡ ಈ ಸರ್ವರ್ ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತಾರೋ ಅಂತಕ್ಕಂಥ ಒಂದು ಕಾಯ್ದು ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ವಾಹನಗಳ ಮಾಲೀಕರಿಗೆ ಇಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದು. RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಹುತೇಕ ಬರುವಂತ ವಾಹನಗಳ ಮಾಲೀಕರಿಗೆ ಈ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೊತೆಗೆ RTO ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆ ಸಾಕಷ್ಟು ತಲುಪಿಸಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳು 1 ವರ್ಷದಿಂದನೂ ಕೂಡ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಸಮಸ್ಯೆ ಎದುರಾಗ್ತಾನೆ ಇದೆ. ಆದ್ರೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಇರ್ಬೋದು, ಇಲಾಖೆ ಇರ್ಬೋದು, ಯಾಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವೇ ಈ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ ಹೊಸ ನೋಂದಣಿ ಪ್ರಕ್ರಿಯೆ ಏನಿದೆ ಈ ವಿಳಂಬ ನೀತಿಯನ್ನ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ RTO ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥದ್ದು ವಾಹನಗಳ ಮಾಲೀಕರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಸ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಹೊಸ ವಾಹನಗಳ ನೋಂದಣಿ ಪ್ರಕ್ರಿಯೆ ಒಂದ್ ಕಡೆ ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ತಿಂಗಳಾನುಗಟ್ಲೆ ಈ ವಾಹನಗಳ ಮಾಲೀಕರು ಸಾರಿಗೆ ಏನು ಪ್ರಾದೇಶಿಕ ಸಾರಿಗೆ ಅಂದ್ರೆ RTO ಆಫೀಸ್ ಮುಂದೆ ಕಾಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರ್ ಬಳಿ ಇರ್ತಕ್ಕಂಥ RTO ಕಚೇರಿ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಈಗಾಗಲೇ ಕಳೆದ 1 ವರ್ಷದಿಂದ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಮಾಲೀಕರಿಗೆ ಹೊಸ ವಾಹನಗಳನ್ನ ಏನು ಖರೀದಿ ಮಾಡ್ತಾರೆ, ಒಂದ್ ಕಡೆ ಏನಂದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೂ ಕೂಡ ಹೊಸ ವಾಹನಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದ್ ಕಡೆ ಈ ವಾಹನಗಳ ನೋಂದಣಿ ಪ್ರಕ್ರಿಯೆಯನ್ನ ಮಾಡುವಂತ ನಿಟ್ಟಿನಲ್ಲಿ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ವಾಹನಗಳ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ವರ್ಷ 6 ತಿಂಗಳಿಂದ ಕೂಡ ಈ ಒಂದು ತಾಂತ್ರಿಕ ದೋಷದ ಕಾರಣದಿಂದಾಗಿ ಅಂದ್ರೆ ಸರ್ವರ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈ ನಿಟ್ಟಿನಲ್ಲಿ ಸಾರಿಗೆ ಅಧಿಕಾರಿಗಳು ಕೂಡ ಈ ಸರ್ವರ್ ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತಾರೋ ಅಂತಕ್ಕಂಥ ಒಂದು ಕಾಯ್ದು ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ವಾಹನಗಳ ಮಾಲೀಕರಿಗೆ ಇಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದು. RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಹುತೇಕ ಬರುವಂತ ವಾಹನಗಳ ಮಾಲೀಕರಿಗೆ ಈ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೊತೆಗೆ RTO ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆ ಸಾಕಷ್ಟು ತಲುಪಿಸಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳು 1 ವರ್ಷದಿಂದನೂ ಕೂಡ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಸಮಸ್ಯೆ ಎದುರಾಗ್ತಾನೆ ಇದೆ. ಆದ್ರೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಇರ್ಬೋದು, ಇಲಾಖೆ ಇರ್ಬೋದು, ಯಾಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವೇ ಈ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ ಹೊಸ ನೋಂದಣಿ ಪ್ರಕ್ರಿಯೆ ಏನಿದೆ ಈ ವಿಳಂಬ ನೀತಿಯನ್ನ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ RTO ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥದ್ದು ವಾಹನಗಳ ಮಾಲೀಕರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಸ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಹೊಸ ವಾಹನಗಳ ನೋಂದಣಿ ಪ್ರಕ್ರಿಯೆ ಒಂದ್ ಕಡೆ ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ತಿಂಗಳಾನುಗಟ್ಲೆ ಈ ವಾಹನಗಳ ಮಾಲೀಕರು ಸಾರಿಗೆ ಏನು ಪ್ರಾದೇಶಿಕ ಸಾರಿಗೆ ಅಂದ್ರೆ RTO ಆಫೀಸ್ ಮುಂದೆ ಕಾಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರ್ ಬಳಿ ಇರ್ತಕ್ಕಂಥ RTO ಕಚೇರಿ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಈಗಾಗಲೇ ಕಳೆದ 1 ವರ್ಷದಿಂದ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಮಾಲೀಕರಿಗೆ ಹೊಸ ವಾಹನಗಳನ್ನ ಏನು ಖರೀದಿ ಮಾಡ್ತಾರೆ,
ಒಂದ್ ಕಡೆ ಏನಂದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೂ ಕೂಡ ಹೊಸ ವಾಹನಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದ್ ಕಡೆ ಈ ವಾಹನಗಳ ನೋಂದಣಿ ನೋಂದಣಿ ಪ್ರಕ್ರಿಯೆಯನ್ನ ಮಾಡುವಂತ ನಿಟ್ಟಿನಲ್ಲಿ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ವಾಹನಗಳ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ವರ್ಷ 6 ತಿಂಗಳಿಂದಲೂ ಕೂಡ ಈ ಒಂದು ತಾಂತ್ರಿಕ ದೋಷದ ಕಾರಣದಿಂದಾಗಿ ಅಂದ್ರೆ ಸರ್ವರ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈ ನಿಟ್ಟಿನಲ್ಲಿ ಸಾರಿಗೆ ಅಧಿಕಾರಿಗಳು ಕೂಡ ಈ ಸರ್ವರ್ ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತಾರೋ ಅಂತಕ್ಕಂಥ ಒಂದು ಕಾಯ್ದು ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ವಾಹನಗಳ ಮಾಲೀಕರಿಗೆ ಇಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದು. RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಹುತೇಕ ಬರುವಂತ ವಾಹನಗಳ ಮಾಲೀಕರಿಗೆ ಈ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೊತೆಗೆ RTO ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆ ಸಾಕಷ್ಟು ತಲೆಬಿಸಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳು 1 ವರ್ಷದಿಂದನೂ ಕೂಡ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಸಮಸ್ಯೆ ಎದುರಾಗ್ತಾನೆ ಇದೆ. ಆದ್ರೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಇರ್ಬೋದು, ಇಲಾಖೆ ಇರ್ಬೋದು, ಯಾಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವೇ ಈ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ ಹೊಸ ನೋಂದಣಿ ಪ್ರಕ್ರಿಯೆ ಏನಿದೆ ಈ ವಿಳಂಬ ನೀತಿಯನ್ನ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ RTO ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥದ್ದು ವಾಹನಗಳ ಮಾಲೀಕರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಸ ವಾಹನಗಳ ಖರೀದಿ ಮಾಡುವಂತ ಮಾಲೀಕರಿಗೆ ಈ ಹೊಸ ವಾಹನಗಳ ನೋಂದಣಿ ಪ್ರಕ್ರಿಯೆ ಒಂದ್ ಕಡೆ ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ತಿಂಗಳಾನುಗಟ್ಲೆ ಈ ವಾಹನಗಳ ಮಾಲೀಕರು ಸಾರಿಗೆ ಏನು ಪ್ರಾದೇಶಿಕ ಸಾರಿಗೆ ಅಂದ್ರೆ RTO ಆಫೀಸ್ ಮುಂದೆ ಕಾಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರ್ ಬಳಿ ಇರ್ತಕ್ಕಂಥ RTO ಕಚೇರಿ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಈಗಾಗಲೇ ಕಳೆದ 1 ವರ್ಷದಿಂದ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಮಾಲೀಕರಿಗೆ ಹೊಸ ವಾಹನಗಳನ್ನ ಏನು ಖರೀದಿ ಮಾಡ್ತಾರೆ ಒಂದ್ ಕಡೆ ಏನಂದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೂ ಕೂಡ ಹೊಸ ವಾಹನಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದ್ ಕಡೆ ಈ ವಾಹನಗಳ ನೋಂದಣಿ ಪ್ರಕ್ರಿಯೆಯನ್ನ ಮಾಡುವಂತ ನಿಟ್ಟಿನಲ್ಲಿ RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ವಾಹನಗಳ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ವರ್ಷ 6 ತಿಂಗಳಿಂದಲೂ ಕೂಡ ಈ ಒಂದು ತಾಂತ್ರಿಕ ದೋಷದ ಕಾರಣದಿಂದಾಗಿ ಅಂದ್ರೆ ಸರ್ವರ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈ ನಿಟ್ಟಿನಲ್ಲಿ ಸಾರಿಗೆ ಅಧಿಕಾರಿಗಳು ಕೂಡ ಈ ಸರ್ವರ್ ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತಾರೋ ಅಂತಕ್ಕಂಥ ಒಂದು ಕಾಯ್ದು ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ವಾಹನಗಳ ಮಾಲೀಕರಿಗೆ ಇಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದು. RC ಕಾರ್ಡ್ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಹುತೇಕ ಬರುವಂತ ವಾಹನಗಳ ಮಾಲೀಕರಿಗೆ ಈ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೊತೆಗೆ RTO ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆ ಸಾಕಷ್ಟು ತಲೆಬಿಸಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳು 1 ವರ್ಷದಿಂದನೂ ಕೂಡ ವಾಹನಗಳ ಖರೀದಿ ಮಾಡುವಂತ ಮಾಲೀಕರುಗಳಿಗೆ ಈ ಸಮಸ್ಯೆ ಎದುರಾಗ್ತಾನೆ ಇದೆ. ಆದ್ರೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಇರ್ಬೋದು, ಇಲಾಖೆ ಇರ್ಬೋದು, ಯಾಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವೇ ಈ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ ಹೊಸ ನೋಂದಣಿ ಪ್ರಕ್ರಿಯೆ ಏನಿದೆ ಈ ವಿಳಂಬ ನೀತಿಯನ್ನ ಸಮಸ್ಯೆಯನ್ನ ಬಗೆಹರಿಸುವ ಮೂಲಕ RTO ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥದ್ದು ವಾಹನಗಳ ಮಾಲೀಕರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.